ಯೂಟ್ಯೂಬ್ ಚಾನಲ್ ಸೌಮ್ಯ ಶಶಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ಇವತ್ತೇನು ರೆಸಿಪಿ ತೋರಿಸ್ತಿದ್ದೀನಿ ಅಂದರೆ ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದಕ್ಕೆ ಏನು ಬೇಕಪ್ಪ ಅಂದರೆ ಹಾಗಲಕಾಯಿ, ಈರುಳ್ಳಿ, ಕರಿಬೇವು, ಟೊಮೊಟೊ ಮತ್ತು ನಾನು ಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ತುರಿದಿರೋ ಕೊಬ್ಬರಿ ಆದರೂ ನಡೆಯುತ್ತೆ, ಇಲ್ಲಾಂದರೆ ಈ ಥರ ಕಟ್ ಮಾಡಿ ಇಟ್ಕೋಬೋದು. ಮತ್ತು ಕೊತ್ತಂಬರಿ. ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ ಈ ರೆಸಿಪಿ. ಏನಕ್ಕೆ ತೋರಿಸಿದ್ದೀನಿ ಅಂದರೆ ತುಂಬ ಜನ ಈ ಪಲ್ಯನ ಸ್ಕಿಪ್ ಮಾಡ್ತಿರ್ತಾರೆ, ಕಹಿ ಇರುತ್ತೆ ಅಂಥೇಳಿ. ಸೊ ಅಂಥವ್ರಿಗೆಲ್ಲ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೀಟಾಗಿ ನೋಡಿದ್ರೆ ನಿಮಗೆ ಈ ರೆಸಿಪಿ ಚೆನ್ನಾಗಿ ಗೊತ್ತಾಗುತ್ತೆ. ನಾನಿಲ್ಲಿ ಒಂದು ಪ್ಯಾನ್ಗೆ ಹೆಚ್ಚಿಟ್ಕೊಂಡಿರೋ ಹಾಗಲಕಾಯಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ಕನ್ಸಿಸ್ಟೆನ್ಸಿಲಿ ಅಂದರೆ ಅದು ಹಸಿದೆಲ್ಲ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಬಿಟ್ಟು ನಾನಿಲ್ಲೊಂದು ಪ್ಯಾನ್ಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ನಾರ್ಮಲ್ ಒಗ್ಗರಣೆ ಎಲ್ಲ ಪಲ್ಯಕ್ಕೂ ಯಾವ ರೀತಿ ಹಾಕ್ತಾರೋ ಅದೇ ಥರ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಸಿ ಹಸಿ ಇರುತ್ತಲ್ವ, ಅದೆಲ್ಲ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಹಾಗಲಕಾಯಿ ಪಲ್ಯ ತುಂಬ ಹೆಲ್ತಿಗಂತೂ ತುಂಬ ಒಳ್ಳೆಯದು. ಶುಗರ್ ಇರೋರ್ಗಂತೂ ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಈ ರೆಸಿಪಿ ನೋಡಿದ್ಮೇಲೆ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನನಗೆ ಪರ್ಸ್ನಲಿ ತುಂಬ ಜನ ಕೇಳಿದ್ದಾರೆ, ಮತ್ತು ನನ್ನ ಫ್ರೆಂಡ್ ಸರ್ಕಲಲ್ಲೆಲ್ಲ ನಾನು ಹಾಗಲಕಾಯಿ ಮಾಡೋ ರೆಸಿಪಿ ತುಂಬಾ ಇಷ್ಟ ಅವರಿಗೆ. ಸೊ ಅವರೆಲ್ಲ ಕೇಳ್ತಿರ್ತಾರೆ, ಯಾವ ರೀತಿ ಮಾಡೋದು ನೀನು ಹಾಗಲಕಾಯಿ ಪಲ್ಯ, ಈ ಥರ ಎಲ್ಲ ಕೇಳ್ತಿದ್ರು. ನಾನು ಹೇಳಿದ್ದೀನಿ ಅವರಿಗೆ, ಬಟ್ ಈ ವಿಡಿಯೋ ಶೇರ್ ಮಾಡಿದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡು ಈ ರೆಸಿಪಿನ ಎಲ್ರಿಗೂ ತೋರಿಸ್ತಾ ಇದ್ದೀನಿ. ಮತ್ತು ಇದಲ್ಲದೆ ಇನ್ನೂ 2-3 ರೀತಿ ಹಾಗಲಕಾಯಿ ಪಲ್ಯ ಮಾಡ್ಬೋದು. ನಾನಿಲ್ಲಿ ತೊಗರಿಬೇಳೆ ಹಾಕಿಬಿಟ್ಟು ಯಾವ ರೀತಿ ಹಾಗಲಕಾಯಿ ಪಲ್ಯ ಮಾಡೋದು ಅಂತ ತೋರಿಸ್ತಿದ್ದೀನಿ. ತೊಗರಿಬೇಳೆನ ಒಂದು 1/2 ಅವರ್ ನೆನೆಸಿಟ್ಕೊಂಡ್ರೆ ಸಾಕು. ಈ ರೆಸಿಪಿ ಡಯಾಬಿಟಿಸ್ ಇರೋರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಹಾಗಲಕಾಯಿ ಪಲ್ಯ ಎಲ್ರಿಗೂ ತುಂಬಾ ಒಳ್ಳೆಯದು. ಬಾಯಿ ಕಹಿ ಇರೋದೆಲ್ಲ ದೇಹಕ್ಕೆ ತುಂಬಾ ಒಳ್ಳೆಯದು. ನಾನು ಮುಂಚೆ ಈ ರೆಸಿಪಿನ ತುಂಬ ಇಷ್ಟಪಡ್ತಿರಲಿಲ್ಲ, ಊಟನೇ ಮಾಡ್ತಾ ಇರಲಿಲ್ಲ. ಬಟ್ ಅದರ ಟೇಸ್ಟ್ ಗೊತ್ತಾದಮೇಲೆ ನಂಗೆ ಇಷ್ಟಪಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ. ನೋಡಿದ್ರಲ್ಲ, ಈರುಳ್ಳಿ, ಟೊಮೊಟೊ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿಟ್ಟಿರೋ ಹಾಗಲಕಾಯಿನ ಹಾಕಿಬಿಟ್ಟು ಮತ್ತು ನೆನೆಸಿಟ್ಕೊಂಡಿರೋ ತೊಗರಿಬೇಳೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಸಾಂಬಾರು ಪೌಡರು ಮತ್ತು ಅಚ್ಕಾರದ ಪುಡಿ ಹಾಕಿಬಿಟ್ಟು ಮತ್ತು ಅದಕ್ಕೆ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣಿನ ಹುಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹಸಿ ಹುಣಸೆ ಹಣ್ಣಿಂದು ಸ್ಮೆಲ್ ಇರುತ್ತಲ್ವ, ಸೊ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ನಮಗೆ ಆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ಬರೀ ಹಾಗಲಕಾಯಿ ಅಂತಂದರೆ ಸ್ವಲ್ಪ ನೀರು ಹಾಕಿದ್ರೂ ನಡೆಯುತ್ತೆ. ಬೇಳೆ ಹಾಕಿರ್ತೀವಲ್ವ, ಸ್ವಲ್ಪ ನೋಡಿಕೊಂಡು ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು. ಅದಾದಮೇಲೆ ಮತ್ತೆ ಚೆಕ್ ಮಾಡ್ತಾ ಇರಬೇಕು ನಾವು. ಆದಮೇಲೆ ಮತ್ತೆ ನೀರು ಬೇಕಂದರೆ ಬೇಳೆ ಬೆಂದಿರಲ್ವಲ್ಲ, ಸೊ ಮತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಳೆ ಬೆಂದಾದ್ಮೇಲೆ ನಾವು ಬೆಲ್ಲ ಇಲ್ಲಿ ಆ್ಯಡ್ ಮಾಡಬೇಕು, ಇಲ್ಲ ಅಂದರೆ ಬೇಳೆ ಗಟ್ಟಿಯಾಗಿಬಿಡುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ತುಂಬ ಬೆಲ್ಲ ಹಾಕಿದ್ರೆ ಸ್ವೀಟ್ ಅನಿಸುತ್ತೆ. ಸೊ ಏನು ಯೂಸ್ ಇರಲ್ಲ ಸ್ವೀಟ್ ಅಂತಂದರೆ ಹಾಗಲಕಾಯಿ ಪಲ್ಯ ಅನಿಸಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಬಿಟ್ಟು ಗುರಳ್ ಪುಡಿ ಹಾಕಿಬಿಟ್ಟು ಅದಾದಮೇಲೆ ಕಡಲೆ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸೊ ಚೆನ್ನಾಗಿ ಕುದಿಸಿ ಆದಮೇಲೆ ಇಲ್ಲಿ ಹಸಿ ಕೊಬ್ಬರಿನೂ ಹಾಕೋಬೋದು, ತುರಿದಿಟ್ಕೊಂಡಿರೋದು. ನಾನಿಲ್ಲಿ ಸ್ವಲ್ಪ ಡ್ರೈ ಆಗಿತ್ತು ಅಂಥೇಳಿ ಹೆಚ್ಕೊಂಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೆ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ಥರ ಕೊಬ್ಬರಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು. ಸೊ ಈ ಥರ ಮಾಡೋದ್ರಿಂದ ಪಲ್ಯ ಟೇಸ್ಟು ಸಖತ್ತಾಗಿ ಬರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಪಲ್ಯ ರೊಟ್ಟಿಗೆ ಮತ್ತು ಚಪಾತಿಗೆ ಸಖತ್ತಾಗಿರುತ್ತೆ. ಮತ್ತು ಈ ಪಲ್ಯಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಿದ್ರೆ ಒನ್ ಮೋರ್ ಅನ್ನೋ ಥರ ರೊಟ್ಟಿ ಮತ್ತು ಚಪಾತಿ ತಿಂತಾ ಇರ್ತೀರ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.